ಭಾವಿ ಪತ್ನಿ ರೂಪದಲ್ಲಿದ್ಲು ವಿಶ್ವಕನ್ಯೆ ಸಿಯಾ. ಕೇತನ್ ಕೊಲ್ಲಲು ಏನೆಲ್ಲ ಪ್ಲಾನ್, ಎಂತ ಡ್ರಾಮಾ. ಪುಣೆಯ ಉದ್ಯಮಿ ವಿಶಾಲ್ ಅಗರ್ವಾಲ್ ಪುತ್ರ 26 ವರ್ಷದ ಕೇತನ್ ಅಗರ್ವಾಲ್ ಕೊಲೆ ಕೇಸ್ ಮಹಾರಾಷ್ಟ್ರದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಕೇತನ್ ಕೊಲ್ಲೋಕೆ ಭಾವಿ ಪತ್ನಿ ಸಿಯಾ ಗೋಯಲ್ ಮಾಡಿದ್ದ ಪ್ಲಾನ್ ದಂಗು ಬಡಿಸುವಂತಿದೆ. ಏನೆಲ್ಲ ಪ್ಲಾನ್ ಹೆಣೆದಿದ್ಲು, ಎಂತೆಂತ ಡ್ರಾಮಾ ಮಾಡಿದ್ಲು ಅನ್ನೋದು ಪೊಲೀಸ್ ವಿಚಾರಣೆಯಲ್ಲಿ ಒಂದೊಂದೇ ಸತ್ಯ ಬಯಲಾಗ್ತಿದೆ. 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜಸ್ಥಾನದ ಅರಮನೆ ಬುಕ್ ಮಾಡಿ ಅದ್ಧೂರಿ ಮದುವೆ ತಯಾರಿಯಲ್ಲಿದ್ದ ಕುಟುಂಬಕ್ಕೆ ಈಗ ಕೇತನ್ ಕೊಲೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಲೋಹಗಢ ಕೋಟೆಯಲ್ಲಿ 400 ಅಡಿ ಪ್ರಪಾತಕ್ಕೆ ತಳ್ಳಿ ಕೊಂದ ಡ್ರೈ ಫ್ರೂಟ್ಸ್ ಉದ್ಯಮಿಯ ಪುತ್ರಿ ಸಿಯಾ ಹಾಗೂ ಆತನ ಪ್ರಿಯಕರ ಚೇತನ್ ಇದೀಗ ಕಂಬಿ ಎಣಿಸುತ್ತಿದ್ದಾರೆ. ಪೊಲೀಸರ ತನಿಖೆಯಿಂದ ಕಪಟ ಸಂಚು ಬಯಲಾಗಿದೆ. ಹಾವು ಎಂದು ತಬ್ಬಿಕೊಂಡು ನಾಟಕ. ಮೊದಲ ಬಾರಿಗೆ ಕೊಲೆ ಯತ್ನ ವಿಫಲ. ಪೊದೆ ಹಿಡಿದು ಜೀವ ಉಳಿಸಿಕೊಂಡಿದ್ದ ಕೇತನ್. ಮೃತನ ತಂದೆ ವಿಶಾಲ್ ಅಗರ್ವಾಲ್ ಪೊಲೀಸರಿಗೆ ಕೊಟ್ಟಿರುವ ಹೇಳಿಕೆಯಲ್ಲಿ ಅತ್ಯಂತ ಬೆಚ್ಚಿ ಬೀಳಿಸುವ ಸತ್ಯವೊಂದು ಬಿಚ್ಚಿಟ್ಟಿದ್ದಾರೆ. ಜೂನ್ 18ನೇ ತಾರೀಕು ನಡೆದ ಕೊಲೆಗೆ ಕೇವಲ 4 ದಿನಗಳ ಮುಂಚೆ ಜೂನ್ 14ನೇ ತಾರೀಕು ಸಿಯಾ ಮೊದಲ ಬಾರಿಗೆ ಕೇತನ್ನನ್ನ ಕೊಲ್ಲೋಕೆ ಯತ್ನಿಸಿದ್ಲು. ಹೌದು, ಇಬ್ಬರು ವಿವಾಹ ಪೂರ್ವ ಪ್ರವಾಸಕ್ಕಾಗಿ ಬಾಲಿಗೆ ಹೋಗೋಕೆ ವಿಮಾನ ನಿಲ್ದಾಣಕ್ಕೆ ತಲುಪಿದ್ರು. ಆದ್ರೆ ಅಲ್ಲಿ ಹಠಾತ್ ಆಗಿ ಕೇತನ್ನ ಪಾಸ್ಪೋರ್ಟ್ ನಾಪತ್ತೆ ಆಗಿತ್ತು. ಇದರಿಂದ ಪ್ರವಾಸ ರದ್ದಾಗಿ ಇಬ್ಬರು ಮನೆಗೆ ಮರಳಿದ್ರು. 3ನೇ ದಿನ ಸಿಯಾ ಜಗಳ ಆಡಿ ತನ್ನೊಂದಿಗೆ ಲೋಹಗಢ ಕೋಟೆಗೆ ಬರುವಂತೆ ಕೇತನ್ನನ್ನ ಒಪ್ಪಿಸಿದ್ಲು. ಕೋಟೆಯ ಮೇಲೆ ಇಬ್ಬರೇ ಇದ್ದಾಗ ಸಿಯಾ ಕೇತನ್ನನ್ನ ತಳ್ಳಿದಾಳೆ. ಅದೃಷ್ಟವಶಾತ್ ಕೇತನ್ ಬದುಕುಳಿದಿದ್ದ. ಕೇತನ್ ಕೆಳಗೆ ಬೀಳುವಾಗ ಅಲ್ಲಿದ್ದ ಪೊದೆ ಗಟ್ಟಿಯಾಗಿ ಹಿಡಿದು ಪ್ರಾಣ ಉಳಿಸಿಕೊಂಡಿದ್ದ. ತಾನು ತಳ್ಳಿದ ರಹಸ್ಯ ಬಯಲಾಗುತ್ತೆ ಅಂತ ಸಿಯಾ ಹೆದರಿ ಹಾವು ಅಂತ ಜೋರಾಗಿ ಕೂಗ್ತಾ ಓಡ್ಬಂದು ಕೇತನನ್ನ ಬಿಗಿಯಾಗಿ ತಪ್ಪಿಕೊಂಡು ನಾಟಕ ಆಡಿದ್ದಾಳೆ. ಸಿಯಾ ಸಂಚು ಅರಿಯದೆ ಕೇತನ್ ಆಕೆಯನ್ನ ನಂಬಿದ್ದ. ಪುಣೆ ಮೂಲದ ಉದ್ಯಮಿ ಕೇತನ್ ಅಗರ್ವಾಲ್ ಸಾವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಫೋಟಕ ಸಂಗತಿಗಳಿಗೆ ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇರುವಂತದ್ದು. ಕೇತನ್ ಅವರ ತಂದೆ ವಿಶಾಲ್ ಅಗರ್ವಾಲಿಗೊಂದು ಮಹತ್ವದ ಆರೋಪವನ್ನ ಅಥವಾ ಗಂಭೀರ ಆರೋಪವನ್ನ ಸಿಯಾ ವಿರುದ್ಧ ಮಾಡಿದ್ದಾರೆ. ಸಿಯಾ ಮತ್ತೆ ಕೇತನ್ ನಡುವೆ ಎಂಗೇಜ್ಮೆಂಟ್ ಆಗಿತ್ತು. ಈ ಸಂದರ್ಭದಲ್ಲಿ ಆಕೆಗೆ ಬೇರೆ ಹುಡುಗನ ಜೊತೆಗೆ ಪ್ರೇಮ ಇದ್ದಂತ ಹಿನ್ನೆಲೆಯಲ್ಲಿ ಮದುವೆಯನ್ನ ತಪ್ಪಿಸ್ಲಿಕ್ಕೆ ಈತನ ಹತ್ಯೆಗೆ ಸಂಚನ ರೂಪಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತ ಸಂಗತಿ. 2ನೇ ಬಾರಿಗೆ ಕೇತನ್ ಕೊಲ್ಲಲು ಪ್ರಿಯಕರ ಸಾಥ್. 2ನೇ ಪ್ರಯತ್ನದಲ್ಲಿ ಕೇತನ್ ಕೊಲೆ ಪ್ಲಾನ್ ಸಕ್ಸಸ್. ಮೊದಲ ಪ್ರಯತ್ನ ಫೇಲ್ ಆದ ಬಳಿಕ 2ನೇ ಪ್ರಯತ್ನಕ್ಕೆ ಸಿಯಾ ಮುಂದಾದ್ಲು. ಆಗ ಸಿಯಾ ಚೇತನ್ ಚೌಧರಿ ಸಹಾಯದೊಂದಿಗೆ ತಮ್ಮ ಪ್ರೀತಿಗೆ ಅಡ್ಡಿಯಾಗಿದ್ದ ಕೇತನ್ ಕೊಲ್ಲೋಗೆ ಇಬ್ಬರು ಸೇರಿ ಸ್ಕೆಚ್ ಹಾಕಿದ್ರು. ಜೂನ್ 18ನೇ ತಾರೀಕು ಸಿಯಾ ಮತ್ತೆ ಕೇತನ್ನನ್ನ ಟ್ರೆಕ್ಕಿಂಗ್ ನೆಪದಲ್ಲಿ ಲೋಹಗಢ ಕೋಟೆಗೆ ಕರೆದೊಯ್ದಿದ್ದಾರೆ. ಬಿರುಗಾಳಿ ಬೀಸ್ತಾ ಇದ್ದ ಸಮಯದಲ್ಲಿ ಇಬ್ರು ಸೇರಿ ಕೇತನ್ನನ್ನ ಕೋಟೆಯ ತುದಿಯಿಂದ 400 ಅಡಿ ಆಳದ ಪ್ರಪಾತಕ್ಕೆ ತಳ್ಳಿ ಸಾಯಿಸಿದ್ದಾರೆ. ಕೇತನ್ ಮೃತದೇಹ ಕಂಡಾಗ ಸಿಯಾ ಮುಖದಲ್ಲಿ ಯಾವ ದುಃಖ ಕೂಡ ಕಂಡು ಬಂದಿಲ್ಲ ಅಂತ ಕೇತನ್ ತಂದೆ ಹೇಳಿದ್ದಾರೆ. ತನಿಖೆಯಲ್ಲಿ ಕೇತನ್ ಅಗರ್ವಾಲ್ ಅವರನ್ನ ವ್ಯವಸ್ಥಿತವಾಗಿ ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸಿಯಾ ತನ್ನ ಪ್ರಿಯಕರ ಚೇತನ್ ಚೌಧರಿಯ ಜೊತೆಗೆ ಸೇರ್ಕೊಂಡು ಈ ಹತ್ಯೆಯನ್ನ ಪ್ಲಾನ್ ಮಾಡಿದ್ಲು. ಕೋಟೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಫೋಟೋ ತೆಗೆಯುವಂತ ನೆಪದಲ್ಲಿ ಆತನನ್ನ ಕಂದಕಕ್ಕೆ ತಳ್ಳುವಂತ ಕೆಲಸವನ್ನ ಮಾಡಿದ್ಲು. ಆರಂಭಿಕವಾಗಿ ಪೊದೆಯೊಂದರಲ್ಲಿ ಸಿಲುಕಿ ಕೇತನ್ ಬಚಾವಾಗುವಂತ ಸನ್ನಿವೇಶಗಳು ಕೂಡ ಇತ್ತು. ಆದಾಗ್ಯೂ ಕೂಡ ತನ್ನ ಸ್ನೇಹಿತ ಅಥವಾ ಪ್ರಿಯಕರನ ಸಹಾಯವನ್ನ ಪಡೆದು ಆತನನ್ನ ಕಂದಕಕ್ಕೆ ಒತ್ತಾಯಪೂರ್ವಕವಾಗಿ ತಳ್ಳುವಂತ ಕೆಲಸವನ್ನ ಕೂಡ ಸಿಯಾ ಮಾಡಿದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ನನ್ನ ಹೃದಯಕ್ಕೆ ಒಂದು ಗೂಡು ಸಿಕ್ಕಿದೆ. ಕೊಲೆಗೂ ಮುನ್ನ ಸಿಯಾ ಇನ್ಸ್ಟಾ ಪೋಸ್ಟ್. ಇನ್ನು ಕೇತನ್ ಕೊಲ್ಲೋಕು ಮುನ್ನ ಸಿಯಾ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ಲು. ಭಾವಿ ಪತಿ ಕೇತನ್ಗೆ ಟ್ಯಾಗ್ ಮಾಡಿ ಕೊನೆಗೂ ನನ್ನ ಹೃದಯಕ್ಕೆ ಒಂದು ಗೂಡು ಸಿಕ್ಕಿದೆ ಅಂತ ಪೋಸ್ಟ್ ಹಾಕಿದ್ಲು. ಮೇ 19ನೇ ತಾರೀಕು ತನ್ನ ಹುಟ್ಟುಹಬ್ಬದ ಕೌಂಟ್ ಡೌನ್ ಅಂತ ಬರೆದು ಕೇತನ್ ಜೊತೆ ರೊಮ್ಯಾಂಟಿಕ್ ಹಾಡಿಗೆ ನೃತ್ಯ ಮಾಡುವ ವಿಡಿಯೋ ಅಪ್ಲೋಡ್ ಮಾಡಿದ್ಲು. ಮೇ ತಿಂಗಳ ಪೋಸ್ಟಿಗೆ ಒಂದರಲ್ಲಿ ಕೇತನ್ ತನಗೆ ಹೂ ನೀಡ್ತಾ ಇರೋದನ್ನ ಹಂಚಿಕೊಂಡಿದ್ಲು. ಇವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತುಂಬಾ ಬ್ಯೂಟಿಫುಲ್ ಫೋಟೋಸೇ ತುಂಬಿದ್ವು. ಆದ್ರೆ ಈ ಸುಂದರ ಫೋಟೋಗಳ ಹಿಂದೆ ಕೊಲೆಯ ಸ್ಕೆಚ್ ಇದ್ದಿರೋದು ಈಗ ಬಯಲಾಗಿದೆ. ಜೂನ್ 18ನೇ ತಾರೀಕು ತನ್ನ ಹುಟ್ಟುಹಬ್ಬಕ್ಕೆ ಸರಿಯಾಗಿ ಒಂದಿನ ಮುಂಚೆ ಅದೇ ಭಾವಿ ಪತಿಯನ್ನ ಕೋಟೆಯಿಂದ ತಳ್ಳಿ ಕೊಲೆ ಮಾಡಿದ್ದಾಳೆ. ಕೇತನ್ ಕೊಲ್ಲೋಕೆ 7 ತಿಂಗಳ ಸಂಚು, 238 ಗಂಟೆ, 2004 ಬಾರಿ ಫೋನ್ ಕರೆ. ಕೊಲೆ ಬಳಿಕವೂ ಸಿಯಾ ಇನ್ಸ್ಟಾ ಪೋಸ್ಟ್. ಇನ್ನು ಪೊಲೀಸ್ ತನಿಖೆಯಲ್ಲಿ ಸಿಯಾ ಮತ್ತು ಚೇತನ್ ಕಳೆದ 7 ತಿಂಗಳಲ್ಲಿ ಬರೋಬ್ಬರಿ 2004 ಬಾರಿ ಫೋನ್ ನಲ್ಲಿ ಮಾತಾಡಿದ್ದಾರೆ. ಕೇತನ್ ಕೊಲ್ಲೋಕೆ ಒಟ್ಟು 238 ಗಂಟೆಗಳ ಕಾಲ ಸಂಚು ರೂಪಿಸಿದ್ದಾರೆ. ಅಂದಹಾಗೆ ಸಿಯಾ ಮಾಡಿದ ಡ್ರಾಮಾಗಳು ಎಂಥವರನ್ನು ದಂಗು ಬಡಿಸುತ್ತೆ. ಕೇತನ್ ಕೊಲೆ ನಂತರ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ಲು. ನನ್ನ ಹುಟ್ಟುಹಬ್ಬದಂದೇ ನೀನು ಹೊರಟು ಹೋದೆ.
ಇಲ್ಲೇ ಎಲ್ಲೋ ಇದೆಯಾ, ನನ್ನ ಹೃದಯಕ್ಕೆ ಅದು ಗೊತ್ತು ಅಂತ ಕಣ್ಣೀರಿನ ಪೋಸ್ಟ್ ಹಾಕಿದ್ಲು. ಕೊಲೆ ಬಳಿಕ ಸಿಯಾ ಪೋಸ್ಟ್: ನನ್ನ ಹುಟ್ಟುಹಬ್ಬದಂದೇ ನೀನು ನನ್ನನ್ನ ಬಿಟ್ಟು ಹೋದೆ. ನಾನು ಮದುವೆ ಆಗುವ ದಿನ ಹತ್ರ ಬಂದಾಗ ನೀನು ನನ್ನನ್ನ ಯಾಕೆ ಬಿಟ್ಟು ಹೋದೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನನ್ನ ಕಣ್ಣುಗಳಲ್ಲಿ ನೂರಾರು ಕನಸುಗಳಿದ್ವು, ಆದ್ರೆ ಈಗ ಎಂದಿಗೂ ಉತ್ತರ ಸಿಗದ ಪ್ರಶ್ನೆಗಳು ಮಾತ್ರ ಉಳಿದಿದೆ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ನೀನು ನನಗೆ ಯಾಕೆ ಹೀಗ್ ಮಾಡ್ದೆ? ನೀನು ಇಲ್ಲೇ ಎಲ್ಲೋ ಇದೀಯಾ, ಅದು ನನ್ನ ಹೃದಯಕ್ಕೆ ಗೊತ್ತು, ವಾಪಸ್ ಬಂದ್ಬಿಡು ಅಂತ ಬರ್ತಿದ್ಲು. ಮದುವೆ ಬೇಡ ಅನ್ನಲಿಲ್ಲ, ಗಿಫ್ಟ್ ರಿಜೆಕ್ಟ್ ಮಾಡ್ಲಿಲ್ಲ. ಮದುವೆ ಬೇಡ ಅನ್ನೋ ಬದಲು ಕೊಂದೇ ಬಿಟ್ಲು. ಅಮಾಯಕ ಹುಡುಗ ಕೇತನ್ ತನ್ನ ಸಂಗಾತಿ ಬಗ್ಗೆ ಹಲವು ಕನಸು ಕಟ್ಕೊಂಡಿದ್ದ. ಆಕೆ ವಿಷಕನ್ಯೆ ಅನ್ನೋದು ಅರಿಯದೆ ಮನಸಾರೆ ಪ್ರೀತಿಸ್ತಾ ಇದ್ದ. ಆದ್ರೆ ಆಕೆ ಮಾತ್ರ ಮದುವೆ ಬೇಡ ಅನ್ನದೇ ಕೊಲೆಗೆ ಸಂಚು ರೂಪಿಸಿದ್ಲು. ಆತ ಕೊಡುವ ದುಬಾರಿ ಗಿಫ್ಟ್ ಕೂಡ ನಿರಾಕರಿಸದೆ ಸ್ವೀಕರಿಸ್ತಾ ಇದ್ಲು. ಇದೇ ಖುಷಿಯಲ್ಲಿದ್ದ ಕೇತನ್ ಕುಟುಂಬಸ್ಥರು ನವೆಂಬರ್ನಲ್ಲಿ ರಾಜಸ್ಥಾನದ ಅರಮನೆಯಲ್ಲಿ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿ ಮದುವೆಗೆ ಸಿದ್ಧತೆ ನಡೆಸಿದ್ರು. ಆದ್ರೆ ಇದೀಗ ಮುಗ್ಧ ಹುಡುಗ ಕೇತನ್ ಸಿಯಾ ಸಂಚಿನಿಂದ ಕೊಲೆಯಾಗಿ ಹೋಗಿದ್ದಾನೆ. ಸದ್ಯ ಆರೋಪಿಗಳು 7 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.